ಮತ್ತೊಮ್ಮೆ ಸ್ವಾಗತ. ಶ್ರೀನಾಗೇಶ್ ಅವರೇ, ಏನಂದ್ರೆ ಹದಿಹರೆಯದಲ್ಲಿ ಅಂದ್ರೆ ಟೀನೇಜ್ ಅಲ್ಲಿ ಈ ಮಕ್ಳಿಗೆ ಎಲ್ಲದ್ರ ಬಗ್ಗೆ ಕೂಡ ಒಂದು ಕುತೂಹಲ ಇರುತ್ತೆ. ಈ ದುರಭ್ಯಾಸದ ಕಡೆ ಆಗ್ಲಿ ಅಥವಾ ಈಗ ಒಂದು ಸಿಗರೇಟ್ ಯಾರಾದ್ರೂ ಸೇರ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಟೇಸ್ಟ್ ಸಿಗುತ್ತೆ, ಹಾಗೆ ಒಂದು ಡ್ರಿಂಕ್ಸ್ ಆಗ್ಲಿ ಇದ್ರ ಬಗ್ಗೆ ಬೇಗ ಅದ್ರ ಕಡೆ ಅವರ ಮನಸ್ಸು ವಾಲ್ಬಿಡುತ್ತೆ. ಅಂದ್ರೆ ಆ ಕಡೆ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ಬಿಡ್ತಾರೆ. ಅಂದ್ರೆ ಇದರಿಂದಾಗಿ ಅವರೊಂದು ದುರಭ್ಯಾಸಕ್ಕೆ ಒಂದು ಈಡಾಗುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಹೀಗೆ ಈ ಟೀನೇಜ್ ಮಕ್ಕಳು ದುರಭ್ಯಾಸಕ್ಕೆ ತುತ್ತಾದಾಗ ಅವರ ಮನಸ್ಸನ್ನ ಈ ಒಳ್ಳೆಯ ಅಭ್ಯಾಸದ ಕಡೆಗೆ ಅಥವಾ ಸದ್ವಿಚಾರದ ಕಡೆಗೆ ಯಾವ ರೀತಿ ತಗೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ಅಲ್ಲಿ ಮನೆ ವಾತಾವರಣ ತುಂಬಾ ಮುಖ್ಯವಾಗುತ್ತೆ. ನಾನು ಹೇಳಿದೆ, ಪ್ರಾರಂಭಿಕ 6-7 ವರ್ಷಗಳಲ್ಲಿ ಏನು ಮೌಲ್ಯಗಳನ್ನು ಕುಟುಂಬಗಳು ಅನುಸರಿಸ್ತಾರೆ, ಪ್ರತಿಯೊಂದು ಕುಟುಂಬಕ್ಕೂ ತನ್ನದೇ ಆದಂಥ ಕೆಲವು ಮೌಲ್ಯಗಳಿರುತ್ತೆ. ಆ ಮೌಲ್ಯಗಳು ಆ ಮಗುವಿನ ಭವಿಷ್ಯದ ಒಂದು ನಡವಳಿಕೆಯನ್ನು ನಿರೂಪಿಸುತ್ತೆ. ಈಗ ಅಪ್ಪ ಮಗನ ಕೈನಲ್ಲಿ ಸಿಗರೇಟ್ ತರಿಸ್ಕೊಳ್ತಾ ಇದ್ದರೆ ಮಗನು ಅದನ್ನೇ ಮಾಡ್ತಾನೆ. ಮತ್ತು ಮಕ್ಕಳಿದ್ರು ಕಡೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಅವ್ರು ನೋಡ್ತಿರ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಂದರೆ, ಈಗ ಸಿಗರೇಟ್ ಸೇರೋದು 10 ವಯಸ್ಸಿಗೆ ಕಾಲಿಟ್ಟಾಗ ನಾನು ದೊಡ್ಡವನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹಲವರು ಸಿಗರೇಟ್ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ನಗರದಲ್ಲಿ ಸುಮಾರು ಈ 10ರಿಂದ 15 ವರ್ಷ ವಯಸ್ಸಿನ ಒಳಗಡೆಯವರಲ್ಲಿ ಸುಮಾರು 40% ಹೆಚ್ಚಳವಾಗಿದೆಯಂತೆ ಸಿಗರೇಟ್ ಸೇರೋದ್ರಲ್ಲಿ. ಅವ್ರಿಗೇನಂದರೆ ನಾನು ದೊಡ್ಡವನಾಗಿದ್ದೀನಿ ಅಂತ ಒಂದು. ಇನ್ನೊಂದು ಹೇಗಿರುತ್ತೆ ನೋಡೋಣ ಅಂತ. ಆದರೆ ಈ ರೀತಿ ಅವರು ಮಾಡತಕ್ಕಂಥ ಪ್ರಯತ್ನಗಳು ಅವರ ಬ್ರೈನ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಮಾಡ್ತಕ್ಕಂಥ ಒಂದು ಕಾರಣದಿಂದ ಅದು ಕ್ರಮೇಣ ಅಡಿಕ್ಷನ್ ಶುರುವಾಗುತ್ತೆ. ಅದೇ ತರಹನೇ ಸ್ನೇಹಿತರು ಜೊತೆಯವರು ಅವರು ಅಭ್ಯಾಸ ಮಾಡಿಸ್ತಾರೆ. ಮನೆಯಲ್ಲಿ ಅಪ್ಪ ಕುಡಿತಾ ಇದ್ದರೆ ಮಕ್ಕಳು ಅದನ್ನು ಸಹಜವಾಗಿಯೇ ಮಾಡ್ತಾರೆ. ಆದರೆ ಈ ಸ್ನೇಹಿತರುಗಳು ಯಾವ ತರಹ ಸ್ನೇಹಿತರು ಇರ್ತಾರೆ ಅನ್ನೋದ್ರ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಅವರು ಕೂಡ ಅಭ್ಯಾಸ ಮಾಡಿಸ್ತಾರೆ. ಇದರಲ್ಲಿ ನಾವು ಪ್ರಾರಂಭಿಕ ವರ್ಷಗಳಲ್ಲಿ ನಾವು ಯಾವ ರೀತಿ ಕಟ್ಟುಪಾಡುಗಳನ್ನು ಹಾಕಿರ್ತೀವಿ ಅಥವಾ ನಮ್ಮ ಮೌಲ್ಯಗಳನ್ನು ಅನುಸರಿಸಿರ್ತೀವಿ, ಅದು ಈ ನಿಯಂತ್ರಣ ಮಾಡಬಲ್ಲದು. ನನ್ನ ಸ್ನೇಹಿತರಲ್ಲಿ 100ಕ್ಕೆ 80ರಷ್ಟು ಮಂದಿ ಕುಡಿತಾರೆ. ಅವ್ರ ಜೊತೆ ಎಷ್ಟೋ ಸಲ ಬಾರ್ಗೆ ಹೋಗಿದ್ದೀನಿ, ಎಷ್ಟೋ ಸಲ ಬಲವಂತ ಮಾಡಿದ್ದಾರೆ ತಗೊಳ್ಳಿಕ್ಕೆ. ಆದರೆ ನನಗೆ ಯಾವತ್ತೂ ಕುಡಿಬೇಕು ಅಂತ ಅನಿಸಿಲ್ಲ. ಆದರೆ ಅದಕ್ಕೆ ಕಾರಣ ಏನು ಅಂದರೆ ನಾನು ಬೆಳೆದಿರ್ತಕ್ಕಂಥ ವಾತಾವರಣ. ಈ ವಾತಾವರಣ ನಮ್ಮ ಮನೆಯನ್ನು ಸೃಷ್ಟಿ ಮಾಡಿದ್ರೆ ಮಕ್ಕಳು ಅಡ್ಡದಾರಿ ಹಿಡಿಬಹುದು ಅಂತಕ್ಕಂಥ ಒಂದು ಸಮಸ್ಯೆಗೆ ಖಂಡಿತ ಬರೋದಿಲ್ಲ. ಇವತ್ತು 2 ರೀತಿಯ ಸಮಸ್ಯೆಗಳು ಬರುತ್ತಿದೆ. ಹೆಣ್ಣು ಮಕ್ಕಳಲ್ಲಿ ಕೂಡ ಸಿಗರೇಟ್ ಸೇರ್ತಾ ಇರ್ತಕ್ಕಂಥ ಅಭ್ಯಾಸ ಜಾಸ್ತಿ ಆಗಿದೆ. ಅದರಲ್ಲಿ ಈಗ ಇರತಕ್ಕಂಥ ಒಂದು ಬಹಳ ದುರಂತದ ಸನ್ನಿವೇಶ ಏನು ಅಂತಂದರೆ, ಮಕ್ಕಳಿಗೆ ಇರ್ತಕ್ಕಂಥ ಮುಕ್ತ ಸ್ವಾತಂತ್ರ್ಯದಿಂದಾಗಿ, ಮಕ್ಕಳಿಗೆ ಇರತಕ್ಕಂಥ ಹಲವಾರು ಸೌಕರ್ಯಗಳಿಂದಾಗಿ ಈಗ ಆಗ್ತಿರೋದೇನು ಅಂತಂದರೆ, ಈಗ ಗರ್ಭನಿರೋಧಕ ಪಿಲ್ಸ್ ಕೂಡ ಅಕ್ರಾಸ್ ದಿ ಕೌಂಟರ್ ಸಿಗ್ತಾ ಇದೆ. ಅದರ ಜೊತೆಗೆ ಈ ಸಿಗರೇಟ್ ಸೇವನೆಯೂ ಆದಾಗ ಅವರ ದೈಹಿಕವಾಗಿ ಅವರು ಹಲವಾರು ಕಾಯಿಲೆಗಳಿಗೆ ಮುಂದೆ ತುತ್ತಾಗ್ತಾರೆ ಅಂತಕ್ಕಂಥ ಒಂದು ವೈದ್ಯಕೀಯ ವರದಿ ಇತ್ತೀಚೆಗೆ ಬಂದಿದೆ. ಕೆಲವು ಹೆಣ್ಣುಮಕ್ಕಳು ತುಂಬ ಪ್ರೆಷರ್ ಸಿಚುಯೇಷನ್ನಲ್ಲಿರುವಂಥವ್ರು, ಉದಾಹರಣೆಗೆ ಮಾಧ್ಯಮ ವರ್ಗದಲ್ಲಿರುವಂಥವ್ರು, ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಒಂದು ಸಿಗರೇಟ್ ಸೇರಿದ್ರೆ ಅದು ಆ ಹಸುವನ್ನು ತಡೆಯುತ್ತೆ ಅನ್ನೋ ಕಾರಣಕ್ಕೆ ಸಿಗರೇಟ್ ಸೇರ್ತಾ ಇದ್ದಾರಂತೆ. ಇದು ಇತ್ತೀಚೆಗೆ ಕಂಡು ಬಂದಿರತಕ್ಕಂಥ ಅಂಶಗಳು. ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಸುಮಾರು 13% ಹುಡುಗರು ಸಿಗರೇಟ್ ಸೇದಕ್ಕೆ ಅಭ್ಯಾಸ ಮಾಡ್ಕೊಳ್ತಿದ್ದಾರಂತೆ. ಅವರಲ್ಲಿ 6% ಹುಡುಗಿಯರಂತೆ. ಸೊ ಈ ತರಹ ಏನಾಗುತ್ತೆ ಅಂದರೆ, ಸಿಗರೇಟು ಸೇರೋದ್ರಿಂದ ಟೆನ್ಷನ್ ಕಡಿಮೆ ಆಗುತ್ತೆ ಅಥವಾ ಕುಡಿಯೋದ್ರಿಂದ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಿ ಅದರ ಪ್ರಭಾವ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಇವರಿಗೆ ಆ ಸಮಸ್ಯೆ ಬಗ್ಗೆ ಯೋಚನೆ ಇರಲ್ಲ. ಅದರ ಪ್ರಭಾವ ಕಡಿಮೆ ಆದ ತಕ್ಷಣ ಸಮಸ್ಯೆ ಮತ್ತೆ ಗಹನವಾಗುತ್ತೆ. ಸಮಸ್ಯೆ ಗಹನವಾದಾಗ ಇವ್ರು ತಿರುಗಿ ಅದಕ್ಕೆ ಮೊರೆ ಹೋಗಬೇಕಾಗುತ್ತೆ. ಹೀಗಾಗಿ ಅವರಲ್ಲಿ ಆ ಅಡಿಕ್ಷನ್ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಎಲ್ಲಾ ಸಮಸ್ಯೆಗಳು ಕೂಡ ಮಕ್ಕಳನ್ನೇ ದೂರ ಅಂತಿಲ್ಲ. ಅಂದ್ರೆ ಇದಕ್ಕೆ ಕೆಲವೊಂದು ಸಾರಿ ಹೆತ್ತವರದ ಪೇರೆಂಟ್ಸ್ ಕೂಡ ಕಾರಣ ಆಗಿರುತ್ತಾರೆ. ಅಂದ್ರೆ ಕೆಲವೊಂದು ಮಕ್ಕಳಿಗೆ ನನಗೆ ಈ ತರ ಕಲಾವಿದನಾಗ್ಬೇಕು ಅಂತಾನೋ ಅಥವಾ ಮ್ಯೂಸಿಷಿಯನ್ ಆಗ್ಬೇಕಂತಾನೋ ಈ ರೀತಿ ಒಂದು ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಹೆತ್ತವರಿಗೆ ಏನಂದ್ರೆ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಈ ರೀತಿ ಅವ್ರ ಕನಸಾಗಿರುತ್ತೆ. ಈ ಸಂದರ್ಭದಲ್ಲಿ ಅದರ ಮಧ್ಯೆ ಆ ಮಕ್ಕಳು ನಲಿಗೆ ಹೋಗ್ಬಿಡ್ತಾರೆ. ಅಂದ್ರೆ ಹೆತ್ತವರ ಈ ಕನಸು ಆಗ್ಲಿ ಅವರ ಫೋರ್ಸ್ ಆಗ್ಲಿ ಇದು ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಬ್ಬರಿಗೂ ತಪ್ಪು ಅಂತ ಹೇಳಿಕ್ಕಾಗಲ್ಲ. ಅಪ್ಪ ಅಮ್ಮಂಗೆ ತಮ್ಮ ಜೀವನದಲ್ಲಿ ತಾವು ಮಾಡ್ಲಿಕ್ಕೆ ಆಗದೇ ಇರೋದನ್ನ ತಮ್ಮ ಮಕ್ಕಳ ಮೂಲಕ ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಕೆಲವು ಸತಿ ಏನು ಮಾಡುತ್ತೆ, ಮಕ್ಕಳಿಗೆ ಅವರು ಹಿಂಗಾಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು ಅದೆಲ್ಲ ಹೇಳ್ತಾರೆ. ಯಾವಾಗ ಮಕ್ಕಳು ಈ ಕನಸನ್ನು ಒಪ್ಕೊಳ್ಳದೆ ಭಿನ್ನವಾಗಿ ತಮ್ಮದೇ ಆದಂತಹ ಕನಸನ್ನ ಅವರು ರೂಪಿಸ್ಕೋತಾರೆ, ಆವಾಗ ಈ ಕಲಹಗಳು ಸಂಘರ್ಷಗಳು ಶುರುವಾಗುತ್ತೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ನಾವು ಮಾಡ್ಲಿಕ್ಕೆ ಆಗದೆ ಇರೋದನ್ನು ನಮ್ಮ ಮಕ್ಕಳ ಮೂಲಕ ಮಾಡಬೇಕು ಅನ್ನೋದಾದರೆ ಅದನ್ನು ಈ ಪ್ರಾರಂಭಿಕ ವರ್ಷಗಳಿಂದ ಮಗು ಚಿಕ್ಕದಾಗಿರೋದ್ರಿಂದ ಅದೇ ಅದರ ಕನಸು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಅದನ್ನು ಬೆಳೆಸ್ತಾ ಹೋಗಬೇಕು. ಆ ಮಗು
ಮುಕ್ತ ಮನಸ್ಸಿನಿಂದ ಇದು ನನ್ನ ಕನಸು ಅಂತ ಒಪ್ಕೊಳ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದನ್ನು ನಾವು ಮಾಡಲಿಲ್ಲ ಅಂದರೆ ಮಗುವಿನ ಕನಸನ್ನು ಪೋಷಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಗುಗೆ ನಾನು ಆಗಲೇ ಹೇಳಿದೆ, ಈ ವಯಸ್ಸಿನಲ್ಲಿ ಮಕ್ಕಳಿಗೆ ತಮ್ಮದೇ ಆದ ಕನಸುಗಳಿರುತ್ತೆ, ತಮ್ಮದೇ ಆದ ಭಾವನೆಗಳಿರುತ್ತೆ. ಮತ್ತೆ ಕಾಲ ಬದಲಾಗ್ತಿದ್ದ ಹಾಗೆ ಅನೇಕ ರೀತಿಯ ಕೆಲಸಗಳು ಬರ್ತಾ ಇದೆ, ಅನೇಕ ರೀತಿಯ ಕ್ರಿಯಾತ್ಮಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆಗಳಿದೆ. ಇದನ್ನು ನಾವು ಯಾವ ರೀತಿ ಸಮಾಜ ಬದಲಾಗ್ತಾ ಇದೆ, ಬೆಳವಣಿಗೆಗಳಾಗ್ತಿದೆ ಅನ್ನೋದನ್ನು ಗುರುತಿಸ್ಕೊಂಡು ಆ ಕಾಲಕ್ಕೆ ಯಾವುದು ಮುಖ್ಯ ಆಗುತ್ತೆ, ಯಾವ ರೀತಿ ನಾವು ಅದನ್ನು ಬೆಳೆಸಬಹುದು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಮಕ್ಕಳ ಕನಸುಗಳಿಗೆ ನಾವು ಸ್ಪಂದಿಸೋದು ಬಹಳ ಮುಖ್ಯ. ಇನ್ನೇನಂತ ಹೇಳಿದ್ರೆ ಇವಾಗಿನ ಈ ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ ಹೆತ್ತವರು ಇಬ್ರು ಕೂಡ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಕ್ಳು ಏನ್ ಮಾಡ್ತಾರ, ಮನೇಲಿ ಹೇಗಿರ್ತಾರ ಅಥವಾ ಸ್ಕೂಲಲ್ಲಿ ಹೇಗಿರ್ತಾರ, ಇವರ ಚಟುವಟಿಕೆ ಏನು, ಇದ್ರ ಬಗ್ಗೆ ಒಂದು ಗಮನ ಹರಿಸಲು ಕೂಡ ಇಬ್ಬರಿಗೂ ಕೂಡ ಟೈಮ್ ಇರಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆಮೇಲೆ ಈ ಒಂದು ಬ್ಯುಸಿ ಶೆಡ್ಯೂಲ್ಸ್ ಬಗ್ಗೆ ಟೈಮ್ ಅಲ್ಲಿ ಒಂದು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗಮನ ಹರಿಸುವಂತ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಮತ್ತೆ ನಾನು ಅದಕ್ಕೆ ವಾಪಸ್ ಹೋಗ್ಬೇಕು. ಪ್ರಾರಂಭಿಕ ವರ್ಷಗಳಲ್ಲಿ ಹಾಕಿದಂಥ ಚೌಕಟ್ಟು ಮಕ್ಕಳ ಮೇಲೆ ನಿಯಂತ್ರಣಕ್ಕಿಂತ ರಿಮೋಟ್ ಕಂಟ್ರೋಲ್ ಇರಬೇಕು. ಮಕ್ಕಳಿಗೆ ಹಿಂಗೆ ಮಾಡಿ ಹಿಂಗೆ ಮಾಡಬೇಡಿ, ನೀವು ಹೇಳಿ ಕೂತ್ಕೊಳ್ಳಿ, ಇಷ್ಟೊತ್ತಿಗೆ ಓದಿ, ಇದನ್ನೆಲ್ಲ ಹೇಳೋದಕ್ಕಿಂತ ಆಯಾ ವಯಸ್ಸಿಗೆ ತಕ್ಕ ಹಾಗೆ ಅವರವರ ಜವಾಬ್ದಾರಿಗಳನ್ನು ಅವರೇ ನಿರ್ವಹಿಸ್ಕೊಳ್ತಕ್ಕಂಥ ಒಂದು ಪರಿಪಾಠವನ್ನು ನಾವು ಇಟ್ಕೋಬೇಕು. ಮತ್ತು ನಿರಂತರವಾಗಿ ಮಕ್ಕಳ ಜೊತೆ ಸಂಪರ್ಕ ಇರಬೇಕು. ಈಗ ಏನಾಗುತ್ತೆ ಅಂದರೆ ಬೆಳಗ್ಗೆ ಕಾಲೇಜ್ ಹತ್ರ ಬಿಟ್ಟು ಹೋಗಿದ್ದಾರೆ ಮಗಳನ್ನ, ಆದರೆ ಅವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ. ಕಾರಣ ಏನು ಅಂದರೆ ಅವ್ರ ಅಪ್ಪ ಆ ಕಡೆ ಹೋದ್ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ರೀತಿ ಒಂದು ವಾತಾವರಣ ಸೃಷ್ಟಿ ಆಗಬಾರ್ದು. ಮಕ್ಕಳಲ್ಲಿ ನಂಬಿಕೆ ಇಟ್ಕೋಬೇಕು, ಮಕ್ಕಳ ಮೇಲೆ ವಿಶ್ವಾಸವನ್ನು ಬೆಳೆಸಬೇಕು. ಅವ್ರಿಗೆ ಆಯಾ ವಯಸ್ಸಿಗೆ ತಕ್ಕ ಹಾಗೆ ಕರ್ತವ್ಯ ಪ್ರಜ್ಞೆಯನ್ನು ನಾವು ಬೆಳೆಸ್ತಾ ಹೋದಾಗ ನಾವಿಬ್ಬರು ಮನೆಯಲ್ಲಿ ಇಲ್ಲದೆ ಹೋದರೂ ಮಕ್ಕಳು ತಮ್ಮ ಕೆಲಸನ ತಾವು ಮಾಡ್ಕೊಂಡು ಹೋಗ್ತಾರೆ, ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸ್ಕೊತಾರೆ. ಆ ವಾತಾವರಣ ಸೃಷ್ಟಿ ಮಾಡಬೇಕಾಗಿರೋದು ಅಪ್ಪ ಅಮ್ಮನ ಕರ್ತವ್ಯ. ರಿಮೋಟ್ ಕಂಟ್ರೋಲ್, ನಾಟ್ ಡೈರೆಕ್ಟ್ ಕಂಟ್ರೋಲ್. ಅಂದ್ರೆ ಮಕ್ಕಳಲ್ಲಿ ಒಂದು ಕರ್ತವ್ಯ ಪ್ರಜ್ಞೆನ ಮೂಡಿಸಬೇಕು. ಹಾಗೇನೆ ಅವರ ಸ್ವಯಂ ಅವರ ಕೆಲಸ ಕಾರ್ಯಗಳನ್ನ ಅವರೇ ಮಾಡ್ಕೊಳ್ಳೋ ಹಾಗೆ ಅವರಲ್ಲಿ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದು ಕೂಡ ಅವರಲ್ಲಿ ಮೂಡಬೇಕು, ಅವ್ರ ಮನಸ್ಸಲ್ಲಿ ಮೂಡಬೇಕು ಅಂತೇಳಿ. ಓಕೆ ಶ್ರೀ ನಾಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಬಂದು ಅಂದ್ರೆ ಹದಿಹರೆಯದಲ್ಲಿ ಮಕ್ಕಳಲ್ಲಾಗುವಂತಹ ಒಂದು ಬದಲಾವಣೆಗಳು, ಇದಕ್ಕೆ ಒಂದು ಹೆತ್ತವರು ಒಂದು ಸ್ಪಂದಿಸಬೇಕಾದ ಒಂದು ರೀತಿಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ರೆ ನಿಮಗೆ ಧನ್ಯವಾದ. ಅದಂತ ಧನ್ಯವಾದಗಳು. ಮಕ್ಕಳು ಹದಿವಯಸ್ಸಿಗೆ ಬಂದಾಗ ಹೆತ್ತವರು ಅವರ ಮನಸ್ಸಿನಲ್ಲಿ ಉಂಟಾಗುವ ಸಂಘರ್ಷಗಳು, ನಡವಳಿಕೆಯ ಸಮಸ್ಯೆಗಳು, ಕಲಿಕೆಯ ಸಂದರ್ಭದಲ್ಲಾಗುವ ಪರಿವರ್ತನೆಗಳು ಇವೇ ಮುಂತಾದವನ್ನ ಅರ್ಥ ಮಾಡಿಕೊಂಡು ಅವರ ಬೆಂಬಲಕ್ಕೆ ನಾವಿದ್ದೀವಿ ಅನ್ನೋ ಭರವಸೆಯನ್ನು ನೀಡಬೇಕು. ಹೀಗೆ ಈ ಸಂದರ್ಭವನ್ನ ಸರಿಯಾಗಿ ನಿಭಾಯಿಸಿದಲ್ಲಿ ನಿಮ್ಮ ಮಕ್ಕಳು ಮಹಾನ್ ಸಾಧಕರಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಸಖಿ ಸಮಯ ಕತ್ತು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.